ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗಲ್ಲಿ ನೋಡ್ರಿ, ಬರೀ ಇದೇ ಇರುತ್ತೆ ನೋಡ್ರಿ. ಕೆಂಪು ಖಾರ ಕೊಟ್ಟಬೇಕು ಅಂತೇಳಿ ಒಣ ಮೆಣಸಿಕಾಯಿ ಇದ್ದು ರೀ, ಒಣಗಿದು ಮೆಣಸಿಕಾಯಿ ಇದ್ದು, ಅವೇ ನೆನೆ ಹಾಕಿದ್ದೀನಿ ನೋಡ್ರಿ. ಸ್ವಲ್ಪ ಬಿಸಿ ನೀರಿನೊಳಗೆ ಒಂದು 2 ತಾಸು ನೆನೆ ಹಾಕಿದ್ದೆ. ಅವನ್ನ ಈಗ ಖಾರ ಕೊಟ್ಟಬೇಕು. ಹಂಗೆ ಇಲ್ಲಿ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಇದು ಅರ್ಧದಷ್ಟು ರೊಟ್ಟಿ ಮಾಡಿ ಈಗಿನ ಅರ್ಧ ಉಳ್ದೈತಿ. ಅಲ್ಲಿ ನೋಡ್ರಿ ರೊಟ್ಟಿ ಸ್ವಲ್ಪ ಜಾಸ್ತಿ ಮಾಡಿಡ್ತೀನಿ ರೀ, ಯಾಕಂದ್ರೆ ಮನ್ಯಾಗ ಮಕ್ಳು ಅದಾವು. ಒಂದೊಂದು ಟೈಮ್ ನಾ ಬಟ್ಟೆ ಹೊಲ್ಕೋತ ಕುಂತಾಗ ಕೆಲಸ ಮಾಡೋದು, ರೊಟ್ಟಿ ಮಾಡೋದು ಆಗಿಲ್ಲಾರ್ದಾಗ ಕಟ್ಟಿ ರೊಟ್ಟಿ ಉಣ್ತಾರೆ ನೋಡ್ರಿ. ತೆಳ್ಳಗೆ ರೊಟ್ಟಿ ಮಾಡಕತ್ತೀನಿ ನೋಡ್ರಿ. ಈ ಥರ ಈಗ ನೋಡ್ರಿ ರೊಟ್ಟಿ ಕಾಣ್ತಾವ. ಈ ಥರ ತೆಳ್ಳಗೆ ರೊಟ್ಟಿ ಮಾಡಕತ್ತೀನಿ ನೋಡ್ರಿ. ನೋಡ್ರಿ ಇಷ್ಟು ತೆಳ್ಳಗೆ ಹಿಡಿದ್ರೆ ಮುರ್ಕೊಂಡು ಬೀಳ್ತಾವ, ಆ ಥರ ರೊಟ್ಟಿ ಆಗ್ಯಾವು ನೋಡ್ರಿ. ಈ ಕಡೆ ರೊಟ್ಟಿ ಮಾಡ್ತೀನಿ. ಹಂಗೆ ಈಗ ಮಿಕ್ಸಿಗೆ ಎಲ್ಲ ಸಣ್ಣ ಹಾಕಿಬಿಟ್ಟು ಮಗನಿಗೆ ಕೊಡ್ತೀನಿ, ಅವ್ನು ಮಿಕ್ಸಿ ಮಾಡ್ತಾನೆ. ಯಾಕಂದ್ರೆ ನನಗೆ ಅಷ್ಟು ಎಲ್ಲ ಮಾಡ್ಕೊಳ್ಳೋದು ಆಗಂಗಿಲ್ಲ. ಹಂಗೆ ಮಕ್ಳಿಗೆ ಒಂದೊಂದು ಹಚ್ತಿರ್ಬೇಕು ನೋಡ್ರಿ. ಯಾಕಂದ್ರೆ ನನಗೆ ಹೆಣ್ಣು ಮಕ್ಳು ಅಂದ್ರೆ ಅವರೇ, ಗಂಡು ಮಕ್ಳು ಅಂದ್ರೆ ಅವರೇ ನಿಂತಾನೆ ನೋಡ್ರಿ. ಈಗ ಮಗ ರಾಮ ಅವನೇ ಈ ಸದ್ ಮಿಕ್ಸಿಗೆ ಹಾಕವ. ಇದು ಈ ಸದ್ದ ಮೆಣಸಿಕಾಯಿ ಹಾಕಿದ್ದೀನಿ ನೋಡ್ರಿ. ಕಲ್ಲುಪ್ಪು ಹಾಕ್ಬೇಕು ರೀ ಇದಕ್ಕೆ. 2 ಮುಷ್ಟಿ ಕಲ್ಲುಪ್ಪು ಹಾಕಬೇಕು ನೋಡಿರಿ. 2 ಮುಷ್ಟಿ ಕಲ್ಲುಪ್ಪು ಹಾಕಿದ್ದೀನಿ. ಇದು ಉಪ್ಪು ಚಾರ್ ಇರಲ್ಲ ತಮ್ಮ, ಭಾಳ ಆಗಂಗಿಲ್ಲ. ಅದು ಸಣ್ಣ ಉಪ್ಪು ಹಾಕ್ತೀವಲ್ಲ, ಅದು ಭಾಳ ಚುರುಕ್ಕಂತದ್ದು ಉಪ್ಪು. ನ್ಯಾಲಿಗೆ ಹಚ್ಕೊಂಡು ನೋಡು. ನಾನು ಟೇಸ್ಟ್ ಮಾಡಿದ್ದೀನಿ, ಭಾಳ ಟೇಸ್ಟ್ ಮಾಡಿದ್ದೀನಿ ನಾನು. ಹೆಂಗಪ್ಪ ಅಂದರೆ ಇದು ಸಪ್ಪನ ಉಪ್ಪು ತಿಂದು, ಇದು ಸಾರಿ ಈ ಕಲ್ಲುಪ್ಪು ತಿಂದು ನೋಡ್ರಿ, ಇದ್ರ ಟೇಸ್ಟೇ ಬೇರೆ ಇರುತ್ತೆ. ಅದು ಸಣ್ಣ ಇರುವಂಥ ಉಪ್ಪು ಒಂದಿಷ್ಟೇ ಇಷ್ಟು ಬಾಯಿ ಹಾಕೊಂಡು ನೋಡ್ರಿ, ಅದು ಭಾಳ ಜಲ್ದಿ ಚುರುಕ್ಕನತ್ತೆ ನ್ಯಾಲಿಗೆ. ಇದಕ್ಕೆ ಹಂಗೆ ಅನ್ನಂಗಿಲ್ಲ. ಹಾಗಾಗಿ ಇದಕ್ಕೆ 2 ಹಿಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅಳತಿ ಮಾಡಿಲ್ಲ ನಾನು, ಲೆಕ್ಕಕ್ಕಂತ ಹೇಳಿಲ್ಲ. ಒಂದು ಹಿಡಿ, ಒಂದು ಕೈಯಿಂದ ಒಂದು ದೊಡ್ಡ ಹಿಡಿ ಆಗುತ್ತಲ್ರಿ, ಆ ಹಿಡಿಯಷ್ಟು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ಒಣ ಮೆಣಸಿಕಾಯ್ದು. ಹಣ್ಣು ಮೆಣಸಿಕಾಯಿ ಇನ್ನೂ ಮಸ್ತ್ ಆಗುತ್ತೆ ರೀ ಖಾರ. ಯಾಕಂದ್ರೆ ಇವಾಗ ಹಣ್ಣು ಮೆಣಸಿಕಾಯಿ ಈಗೆಲ್ಲಿ ಸಿಗ್ತಾವೆ ರೀ. ಹೀಗಾಗಿ ಒಣ ಮೆಣಸಿಕಾಯಿ ಇದ್ವಲ್ಲ, ಇವು ಏನಂದ್ರೆ ಸಂತೆ ಒಳಗೆ ಹಸಿರು ಮೆಣಸಿಕಾಯಿ ತಂದಿರ್ತೀವಲ್ಲ ರೀ, ಅವೇ ಒಳಗೆ ಒಂದೊಂದು ಹಣ್ಣಾಗಿ ಇಡ್ತಿರ್ತಾವಲ್ಲ, ಒಣಗಿಸಿಟ್ಟಿರ್ತೀವಿ ನಾವು. ಹಣ್ಣಾದ್ಗೇ ಒಯ್ದು ಬ್ಯಾಳೆ ಮೇಲೆ ಹಾಕಿ ಬರ್ತೀವಿ. ಒಣಗಿರ್ತಾವಲ್ಲ ಆ ಮೆಣಸಿಕಾಯಿನ ಸ್ವಲ್ಪ ಬಿಸಿ ನೀರಿನೊಳಗೆ 2 ತಾಸು ನೆನೆ ಹಾಕಿದ್ದೆ. ಉಪ್ಪು ಹಾಕಿದ್ದೀನಿ. ಜೀರಿಗೆ ಹಾಕ್ತೇನೆ ನೋಡ್ರಿ. ಇದಕ್ಕೆ ಇಷ್ಟಲ್ಲ. ಇವಾಗ ಇಷ್ಟು ಬೆಳ್ಳುಳ್ಳಿ ಹಾಕೋತೀನಿ. ಹಚ್ಚಿ ಅಂತ ತಡಿ, ಇನ್ನೊಂದು ಸ್ವಲ್ಪ ತಡಿ, ಹಚ್ಚಿ ಅಂತ ಕೈಕಲ್ ಮುಖ ತೊಳ್ಕೊಂಬಂದ್ರೆ ಸ್ವಚ್ಛ ನೋಡ್ರಿ. ಇವಾಗ ಒಂದು 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ, ಒಂದು 3 ನಿಂಬೆ ಹಣ್ಣಿನಷ್ಟು, ಇಷ್ಟಿಷ್ಟು 3 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಬಿದ್ದೈತಿ. ಈಗ ಇಲ್ಲ ಐತಲ್ರಿ, ಸಾರಿ, ಎಲ್ಲ ರೊಟ್ಟಿ ಬಂಡಿ ಮೇಲೆ ಮಾಡಾಕತ್ತೀನಿ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ನಾನು ಬಿಟ್ರೆ ಮತ್ತೆ ಮಾಡೋರು ಯಾರು ಇಲ್ಲ. ಈ ಕಡೆ ರೊಟ್ಟಿನೂ ಮಾಡ್ಬೇಕು, ಈ ಕಡೆದು ಮಾಡ್ಬೇಕು ನೋಡ್ರಿ. ಇಷ್ಟಿಷ್ಟು ಒಂದು 2 ಸತಿ ಹಾಕ್ಕೊತೀನಿ. ನಮ್ಮ ಕಡೆಗೆ ಏನಪ್ಪ ಅಂತಂದ್ರೆ ನೋಡ್ರಿ, ನಮ್ಮ ಕಡೆ ಏನಪ್ಪ ಅಂತಂದ್ರೆ ಈ ರೊಟ್ಟಿ ಜೊತೆ, ಊಟದ ಜೊತೆ ಕೆಂಪು ಖಾರ ಇಲ್ಲಾಂದ್ರೆ ಊಟ ಪಸಂದ್ ಆಗಲ್ಲ ನೋಡ್ರಿ. ಇದೇನು ಹುಣಸೆ ಹಣ್ಣು ನೆನೆಟ್ಟಿದ್ನೆಲ್ಲ ಡೈರೆಕ್ಟಾಗಿ ಹಾಕ್ಕೊಂಬಿಡ್ತೀನಿ. ಚಂದ ಆಗುತ್ತೆ, ಏನಿದೆ ಆಗಲ್ರಿ. ಈ ಡೈರೆಕ್ಟಾಗಿ ಹಾಕ್ತೀನಿ, ಸೋಸಿ ಹಾಕೋಬೇಕಂತೇನಿಲ್ಲ. ಎಲ್ಲ ನುಣ್ಣಗಾಗುತ್ತೆ. ಇದು ಕಡ್ಡಿ ಪಿಡ್ಡಿ ಏನು ಇರಬಾರ್ದು, ಸೋಸಿದ ಹುಣಸೆ ಹಣ್ಣು ಇರಬೇಕು. ಆಮೇಲೆ ಯಾಕಂದ್ರೆ ಇವಾಗ ನಿಂಬೆಹಣ್ಣು ಸಿಗ್ತಾ ಇಲ್ಲರಿ ಸ್ನೇಹಿತರೆ. ನಿಂಬೆಹಣ್ಣು ಭಾಳ ತುಟ್ಟಿ ಅದಾವೆ. ಇದು ಹೊಸ ಹುಣಸೆ ನೋಡ್ರಿ, ಕೆಂಪು ಹುಣಸೆ ಹಣ್ಣು. ಅದಕ್ಕೆ ಅಷ್ಟೊಂದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನು ಹಾಕ್ಬೇಕಪ್ಪ ಈಗ ಅಂತಂದ್ರೆ ಸ್ವಲ್ಪ ಅರಿಶಿನ ಹಾಕೊಂಡ್ರಿ, ಸ್ವಲ್ಪನೇ, ಜಾಸ್ತಿ ಏನಿಲ್ಲ, ಸ್ವಲ್ಪ ಅರಿಶಿನ ಹಾಕೊಂಡು. ಇದಕ್ಕೆ ಬೆಲ್ಲ ಹಾಕ್ಬೇಕು ನೋಡ್ರಿ. ಇದಕ್ಕೆ ನಿಂಬೆಹಣ್ಣು ಸೀಸನ್ ಇತ್ತಂದ್ರೆ, ನಿಂಬೆಹಣ್ಣು ಸಿಗ್ತಾ ಇದ್ವು ಅಂದ್ರೆ ಇದಕ್ಕೊಂದು 5 ನಿಂಬೆಹಣ್ಣು ಹಾಕೋಬೇಕು ನೋಡ್ರಿ. ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು, ಬೀಜ ತೆಗೆದುಬಿಟ್ಟು ನಿಂಬೆಹಣ್ಣು ಡೈರೆಕ್ಟಾಗಿ ಹಾಕೋಬೋದು. ನಾವು ಮೊದಲೆಲ್ಲ ಕಲ್ಲಾಗಿ ರುಬ್ತಿದ್ದೇವೆ ರೀ. ನಮ್ಮ ಅಜ್ಜಿಯರೆಲ್ಲ ಕಲ್ಲಾಗಿ ರುಬ್ಬಿ ಮಾಡ್ತಿದ್ರು. ಈಗ ಸದ್ಯದಲ್ಲಿ ಕಲ್ಲಾಗಿ ರುಬ್ಬೋದಾಗತ್ತೆ ಹೇಳ್ರಿ. ಹೀಗಾಗಿ ನೋಡ್ರಿ, ಇಷ್ಟು ಬೆಲ್ಲ ಹಾಕ್ತೀನಿ. ಒಡೆದು ಸಣ್ಣ ಪುಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಅಂಟುಕೊಂಡಂಗೆ ಆಗಿಬಿಟ್ಟೈತೆ ಅದಕ್ಕೆಲ್ಲ. ಸ್ವಲ್ಪ ಸಿಹಿ, ಉಪ್ಪು, ಖಾರ ಇರ್ತಾವೆ ರೀ ಮೆಣಸಿಕಾಯಿ. ಯಾಕಂದ್ರೆ ಖಾರದ ಕಾಯಿ ಅದಾವೆ ಇವು. ಹೀಗಾಗಿ ಸ್ವಲ್ಪ ಸಿಹಿ ಜಾಸ್ತಿ ಹಾಕಬೇಕು. ಉಪ್ಪು, ಜೀರಿಗೆ, ಆಮೇಲೆ ಬೆಲ್ಲ ಒತ್ತಿ ಹಾಕಬೇಕು. ಹುಣಸೆ ಹಣ್ಣು ಈಗ ಇಷ್ಟು ಏನದ ರುಬ್ಕೊಂಬರೋದು ಕಳಿಸ್ತೀನಿ ಮಗನಿಗೆ. ಅವ್ರು ರುಬ್ಕೊಂಬರ್ತಾನೆ ನೋಡ್ರಿ. ಇಷ್ಟೇ, ಇದ್ರಾಗೇನಿಲ್ಲ. ಆಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ ರುಬ್ಕೊಂಬಂದಿಂದ. ನೋಡ್ರಿ, ಅಷ್ಟು ರೊಟ್ಟಿ ಮಾಡೀನಿ. ಏನೋ ಇಷ್ಟು ರೊಟ್ಟಿ ಐತಿ. ಈಗ ರೊಟ್ಟಿ ಮಾಡ್ಕೊಂಡು ಕುಂದಿರ್ತೀನಿ. ಆ ಮಗನಿಗೆ ಏನೈತಿ ಅದೆಷ್ಟು ರುಬ್ಕೊಂಬರೋದಕ್ಕೆ ಕಳಿಸ್ತೀನಿ. ಸಣ್ಣಗೆ ರುಬ್ಬಲ್ಲಕ್ಕ ಅವನು. ಹಿಂಗೆ ನೋಡ್ರಿ, ಟೈಮ್ ಬಂದು 7 ಗಂಟೆ ಆಗಕ್ಕೆ ಬಂತು. ಅಷ್ಟು ಎಲ್ಲ ಮಾಡ್ಕೋಬೇಕಲ್ರಿ. ಏನೋ ಅನ್ನ ಅದು ಮಾಡೋಕು, ಅನ್ನ ಸಾರು ಮಾಡ್ಕೋಬೇಕು. ಇದು ಖಾರ ಕುಟ್ಕೋಬೇಕು. ಆಮೇಲೆ ಸ್ವಲ್ಪ ಉದ್ರಬೇಳೆ ಪಲ್ಯ ಮಾಡ್ಕೋಬೇಕು.
ಬೆಳಗ್ಗೆ ಏನು ಮಾಡಿಲ್ಲ ಸ್ನೇಹಿತರೆ, ಸ್ವಲ್ಪ ಬಟ್ಟೆ ಜಾಸ್ತಿ ಹೊಲೆವಿದ್ದು ಬಟ್ಟೆ ಹೊಲ್ಕೊಂತ ಕುಂತೆ. ಬೆಳಗ್ಗೆ ನಾಷ್ಟ ಮಾಡಿದ್ದೆ, ನಾಷ್ಟ ಮಾಡಿದ್ರ ಮೇಲೇ ಬಿಟ್ಟೆ. ದೋಸೆ ಮಾಡಿದ್ದೆ, ಅದ್ರ ಮೇಲೇ ಬಿಟ್ಟೆ ಬೆಳಗ್ಗೆ. ಮಧ್ಯಾಹ್ನಕ್ಕೆ ಮಕ್ಕಳನ್ನು ಊಟ ಮಾಡಲಿಲ್ಲ. ಈಗ ಸಾಧ್ಯನೈತಿ ಇಷ್ಟೆಲ್ಲ ರೆಡಿ ಮಾಡಕ್ಕೆ ನೋಡ್ರಿ. ಬಾರಪ್ಪ ಇದು ಹಾಕೊಂಬರ್ಬಾ. ಓಕೆ ಸ್ನೇಹಿತರೆ ನೋಡಿರಿ, ಈ ಥರ ರುಬ್ಕೊಂಬಂದು ನನ್ನ ಮಗ. ಇನ್ನೂ ಸ್ವಲ್ಪ ಬೀಜ ಐತಲ್ಲ, ಇನ್ನೂ ಸ್ವಲ್ಪ ರುಬ್ಬಬೇಕಿದು. ಅವ್ನಿಗೆ ಗೊತ್ತಾಗಿಲ್ಲ, ತೊಗೊಂಬಂದ ನೋಡಿ ಮಮ್ಮಿ ಇಷ್ಟಿರಲಿ ಅಂತ ಹೇಳ್ಬಿಟ್ಟು. ಇವಾಗ ಉಪ್ಪು ಖಾರ ಹೆಂಗಾಗೈತೆ ನೋಡ್ಕೋಬೇಕು ನೋಡಿರಿ. ಸ್ವಲ್ಪ ಏನರ ಉಪ್ಪು ಕಮ್ಮಿ ಬಿದ್ದಿತ್ತಂದ್ರೆ ಇಷ್ಟು ನೋಡಿ ನೆಲಿಗೆ ಹಚ್ಕೋಬೇಕು. ಖಾರ ಮನ್ನಗಣ ಖಾರ ಅದಾವ ನೋಡ್ರಿ. ಇನ್ನೂ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಕಮ್ಮಿ ಬಿದ್ದೈತಿ ನೋಡಿರಿ. ಇನ್ನೂ ಇಷ್ಟು ಉಪ್ಪು ಹಾಕ್ತೀನಿ. ಓಕೆ, ರುಬ್ಕೊಬರಕ್ಕೆ ಕಳಿಸ್ತೇನೆ ರೀ. ಇಷ್ಟು ನುಣ್ಣಗಾಗಬೇಕಿದು, ಪೂರ ಸಣ್ಣ ಆಗಬೇಕು. ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ನೋಡಿರಿ. ತುಪ್ಪ ಮೊಸರಿನಾಗ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ನಮಗೆ. ಮೊಸರಿನಾಗ ತಿನ್ನೋದು ಯಾಕಂದ್ರೆ ಸ್ವೀಟ್ ಹಾಕಿರ್ತೀವಲ್ಲ, ಬೆಲ್ಲ ಹಾಕಿರ್ತೀವಿ, ಹಿಂಗಾಗಿ ಮೊಸರನ್ನ ಸರಿ ಅನ್ಸಲ್ಲ ನನಗೆ. ತುಪ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ರೊಟ್ಟಿ, ಬಿಸಿ ಅನ್ನ, ಬಿಸಿ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೀವು ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಯಾಕಂದ್ರೆ ನಿಮ್ಮ ಕಡೆ ಖಾರದ ಕಾಯಿ ಇರೋಂಗಲ್ಲ. ಬೆಂಗಳೂರು ಮೈಸೂರಿನ ಕಡೆ ಹಾಕ್ತೀನಿ, ಸಪ್ಪಗೆ ಕಾಯಿ ಇರ್ತಾವಲ್ಲ ಅಂಥವು, ಮೆಣಸಿಕಾಯಿ ಇರ್ತಾವಲ್ಲ ಅಂಥರ ಮಾಡ್ಕೊಂಡು ತಿನ್ಬೋದು. ನಾವು ಖಾರ ಬಡದು ತಿನ್ನೋರು ಜನ, ಯಾಕಂದ್ರೆ ನಾವು ಖಡಕ್ ಮಂದಿ, ಖಾರ ಇರ್ಬೇಕು ನಮಗೆ. ಇದೊಂದು ಸ್ವಲ್ಪ ಮಿಕ್ಸಿಗೆ ರುಬ್ಕೊಂಬರಪ್ಪ. ಓಕೆ ಸ್ನೇಹಿತರೆ, ಇವೊಂದು 15 ರೊಟ್ಟಿ ಆಗ್ಯಾವ ನೋಡಿರಿ. ಇವು ಸ್ಟಾಕ್ ಇಡ್ತೀನಿ. ಮಾಡಿದಾಗ ಒಂದು 4-5 ರೊಟ್ಟಿ ಸ್ಟಾಕ್ ಇಟ್ಟರೆ ಮತ್ತೆ ಎಷ್ಟು ಇದಾಗುತ್ತೆ. ಈ ಸದ್ಯ ಏನೈತಿ ಇಷ್ಟ ಐತಿಲ್ಲ, ಇನ್ನೊಂದು 10 ರೊಟ್ಟಿ ಆಗ್ತಾವ. ಮೆತ್ತಗೆ ಮಾಡ್ತೀನಿ ನೋಡಿರಿ, ಊಟಕ್ಕೆ ಆಗ್ತಾವ ಅಂತೇಳಿ ಮೆತ್ತಗೆ ಮಾಡ್ತೀನಿ ಇವಿಷ್ಟು ನೋಡಿರಿ. ಈ ಥರ ಐತಿ ಹಳ್ಳಿ ಜೀವನ ನೋಡಿರಿ. ಸಿಟಿ ಒಳಗೆ ಹತ್ತಿಗೆ ಇಷ್ಟ ಮಾಡಿ ಇಷ್ಟ ತಿಂದು ಕುಂದಿರ್ತಾರೆ. ನಮ್ಗೆ ಆ ಥರ ಇಲ್ಲ. ಬಡದು ತಿಂದು ತಿನ್ನೋದು ಹಂಗೆ, ಮಾಡೋದನ್ನು ಹಂಗೆ, ಹಿಂಗೆ ಇರ್ತೈತಿ. ಅದು ಹಳ್ಳಿ ಒಳಗೆ ಇದನ್ನೇ ಹಂಗೆ ಬಂದುಬಿಟ್ಟಿರ್ತೈತಿ ನೋಡಿರಿ. ಹಾಕೊಂಬಂದ್ಯಾ? ಇವಾಗ ನುಣ್ಣಗಾಯ್ತು ನೋಡಿರಿ. ನೋಡ್ರಿ ಅಷ್ಟು ನುಣ್ಣಗಾಯ್ತು. ನೋಡ್ರಿ ಅಷ್ಟು ಚಂದ ಆಯ್ತು ನೋಡ್ರಿ. ನುಣ್ಣಗಾಗಿ ಖಾರ ಹಾಕ್ತದಲ್ಲ, ಸ್ವಲ್ಪ ಉಪ್ಪು ಕಮ್ಮಿ ಬಿದ್ದಿತ್ತು, ಅದಕ್ಕೆ ಚೊರ್ಕಂತದ್ದು ನೋಡಿರಿ. ಇದಕ್ಕೆ ಒಗ್ಗರಣೆ ಮಾಡಬೇಕು. ಹೆಂಗೆ ಮಾಡ್ಬೇಕಂತ ಇದಿಷ್ಟು ರೊಟ್ಟಿ ಮಾಡಿದ್ಮೇಲೆ ತೋರಿಸ್ತೀನಿ ನಿಮ್ಗೆ. ಓಕೆ ಸ್ನೇಹಿತರೆ ನೋಡಿರಿ, ಎಣ್ಣೆ ಕಾಯಕ್ಕಿಟ್ಟಿನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಇದು ನೋಡಿರಿ. ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಖಾರ, ಅದನ್ನು ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಬೇಕು. ಎಣ್ಣೆ ಕಾಯಕತ್ತದ. ಇದಕ್ಕೆ ಸಾಸಿವೆ ಹಾಕೋಣ. ನೋಡಿ ಎಷ್ಟು ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋಣ. ಆಲ್ರೆಡಿ ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀವಿ, ಆದರೂ ಆ ಜೀರಿಗೆ ಘಮನೆ ಚಂದ ಇರ್ತೈತಿ ನೋಡಿರಿ. ನಾವು ಜೀರಿಗೆ ಎಷ್ಟು ಹಾಕೊಂಡ್ರು ಈ ಖಾರಕ್ಕೆ ಮಸ್ತ್ ಅನಿಸುತ್ತೆ. ಜಾಸ್ತಿ ಹಾಕೊಂಡಷ್ಟು ಖಾರ ಚಂದ ಆಗುತ್ತೆ ನೋಡಿರಿ. 2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1.5 ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 4 ಎಸಳು ನೋಡಿರಿ. ಒಂದು 4 ಎಸಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅವನ್ನ ಹಾಕ್ತೀನಿ. ಖಾರ ಅಂದ್ರೆ ಏನು ರೀ, ಮಸ್ತ್ ಖಾರ ಆಗುತ್ತೆ. ಅದು ಖಾರ ಉಣ್ಣೋರಿಗೆ ಮಾತ್ರ ಮಸ್ತ್. ಖಾರ ಉಣ್ಲಾರ್ದವರು ಬ್ಯಾಡಿಗೆ ಕಾಯಿ ಬರ್ತಾವೆ ನೋಡಿರಿ, ಸಪ್ಪಗಿರ್ತಾವೆ, ಕಲರ್ ಕಾಯಿ ಇರ್ತಾವಲ್ಲ, ಅಂಥದ್ರೊಳಗೆ ಮಾಡ್ಕೋಬೋದು, ಮಸ್ತ್ ಆಗುತ್ತೆ. ಹಂಗೆ ಇಲ್ಲಿ ಬಂದರೆ ನೋಡಿರಿ, ಅನ್ನ ಕುದಿಯಾಕತ್ತೈತಿ, ಅನ್ನಕ್ಕೆ ಇಟ್ಟೀನಿ. ಇದಕ್ಕೆ ಹಸಿ ಕರಿಬೇವು, ಕೊತ್ತಂಬರಿ ಬೇಕಾದ್ರೆ ಹಾಕೋಬೋದು. ಸಾರಿ, ನಾನು ಹೊತ್ತೆ ಮುಳುಗೈತಿ. ಇವಾಗ ಕರಿಬೇವು ಹರ್ಕೊಂಬರೋದು ನೆನಪೋಯ್ತು. ಒಣಗಿರುವಂಥ ಇಲ್ಲಿ ನೋಡ್ರಿ ಸ್ಟಾಕ್ ಇಟ್ಕೊಂಡಿದ್ದೀನಿ. ಈ ಕರಿಬೇವನ್ನೇ ಹಾಕಿಬಿಡ್ತೀನಿ. ಓಕೆ, ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಅತಿಯಾಗಿ ಎಣ್ಣೆ ಕಾಸೋದು ಬೇಡ ನೋಡಿರಿ. ಬೆಳ್ಳುಳ್ಳಿ ಕೆಂಪಗಾದು ಕೆಳಗಿಳಿಸ್ಕೊಂಡ್ಬಿಡ್ತೀನಿ ಅದನ್ನು. ಓಕೆ ನೋಡಿರಿ, ಕೆಳಗಿಳಿಸ್ಕೊಂಡೆ ಇದನ್ನು. ಇದು ಆರಬೇಕ್ರಿ, ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಐತಿ ನಾವು ಕುಟ್ಕೊಂಡಿವೆಲ್ಲ ಖಾರ, ಅದನ್ನು ಮಿಕ್ಸ್ ಮಾಡಬೇಕು. ಸುಡೋದ್ರ ಮಿಕ್ಸ್ ಮಾಡಿಬಿಡೋದು. ಇದನ್ನು 1 ವರ್ಷದವರೆಗೆ ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಜ್ಜಿಯವರು ಎಲ್ಲ ಆಗಿನ ಕಾಲ ಮಾಡ್ತಿದ್ರು. 1 ವರ್ಷದವರೆಗೂ ಇರ್ತಿತ್ತು ನೋಡ್ರಿ. ಅಷ್ಟು ಚಂದ ಮಾಡಿರ್ತಿದ್ರು ಅವರು. ಅಂದರೆ ನಿಂಬೆ ಹಣ್ಣು ಹಾಕಿರ್ತಿದ್ರು ರೀ ಅವರು, ಹುಣ್ಸೆಹಣ್ಣು ಹಾಕಿದ್ದಿಲ್ಲ. ನಮಗೆ ಇದು 1 ವಾರ ಬರ್ತೈತೆ ನೋಡ್ರಿ. 1 ವಾರ ಬರ್ಬೋದು, 1 ವಾರದ ಒಳಗೇನೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಚೆಂದಾಗೈತೆ ಖಾರ. ಮಕ್ಕಳು ಬಿಸಿ ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಹಚ್ಕೊಂಡು ತಿಂದ್ರೆ ಜಲ್ದಿ ಮುಗ್ದೋಗ್ಬಿಡುತ್ತೆ. ತುಪ್ಪದ ಜೊತೆ ಹಚ್ಕೊಂಡು ತಿನ್ಬೇಕು ನೋಡ್ರಿ. ಹಂಗೆ ತುಪ್ಪನೂ ನೋಡ್ರಿ ತುಪ್ಪನೂ ಐತಿ. ಈಗ ಮಗನಿಗೆ ಒಂದು ಬಿಸಿ ರೊಟ್ಟಿ ಒಳಗೆ ಖಾರ, ಅದನ್ನ ಒಗ್ಗರಣೆ ಹಾಕಿಲ್ಲ, ಆದರೂ ಖಾರ ಮಮ್ಮಿ ಚೆಂದಾಗೈತೆ ಅಂದ ಬಿಸಿ ರೊಟ್ಟಿ ಒಳಗೆ ಹಾಕಿ ಕೊಟ್ಟಿನಿ ನೋಡ್ರಿ. ತುಪ್ಪ ಸ್ವಲ್ಪ ಖಾರ ಹಚ್ಚಿಕೊಟ್ಟೆ. ಇದು ಆರ್ಲಿ ರೀ ಸ್ನೇಹಿತರೆ. ಇದು ಆರಿದ ಬಳಕ ಅಂದ್ರೆ ತಣ್ಣಗಾಗಲಿ. ತಣ್ಣಗಾದ ಬಳಕ
ಖಾರ ಮಿಕ್ಸ್ ಮಾಡ್ತೀನಿ. ಒಂದು 15 ನಿಮಿಷ ಆಯ್ತು ನೋಡಿರಿ ಆರಕ್ಕಿಟ್ಟು. ಇವಾಗ ಎಣ್ಣೆ ಆರೈತಿಲ್ಲ ಅಂತೇಳಿ ಸ್ವಲ್ಪ ಹಾಕಿ ನೋಡಿದೆ. ಇದ್ರಾಗ ಅಷ್ಟು ಹಾಕೊಂಬಿಡಣ್ರಿ. ಈಗ ಹಾಕಿ ಸಿಗ್ತೀನಿ ತಡ್ರಿ. ಓಕೆ, ಅಷ್ಟು ಎಲ್ಲ ಹಾಕ್ಕೊಂಡೆ ನೋಡಿರಿ. ಇವಾಗ ಇದು ಎಣ್ಣೆ ಜೊತೆ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಎಣ್ಣೆ ಯಾಕೆ ಜಾಸ್ತಿ ಹಾಕಿನಪ್ಪ ಅಂದ್ರೆ ಇವು ಖಾರದ ಕಾಯಿ ಅದಾವೆ ರೀ. ಖಾರದ ಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೇ ಖಾರ ಮುರಿತಾವೆ. ಹೀಗಾಗಿ ಇಷ್ಟು ಎಲ್ಲ ಚಂದ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಎಣ್ಣೆ ಕಲಿಬೇಕಿದು. ಹಂಗೆ ಮಿಕ್ಸ್ ಮಾಡ್ತೀನಿ ತಡ್ರಿ ಈಗ. ಓಕೆ ಸ್ನೇಹಿತರೆ, ನೋಡಿರಿ ಅಗಾಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಅನಿಸ್ತೈತಿ. ಇವಾಗ ಏನಾರ ಕಾಣುತ್ತಾನೆ ನೋಡಿರಿ, ಎಣ್ಣೆ ಫುಲ್ ಮಿಕ್ಸ್ ಮಾಡಿಬಿಟ್ಟಿನಲ್ಲ, ಎಲ್ಲ ಕಡೆ ಮಿಕ್ಸ್ ಆಗಿಬಿಟ್ಟೈತಿ. ಇವಾಗ ನೋಡಿರಿ ಎಷ್ಟು ಚಂದ ಕಾಣಕತ್ತೈತಲ್ಲ. ನೋಡಿರಿ ಈಗ ಬಿಸಿ ಅನ್ನದ ಜೊತೆ ಉಂಡ್ರೆ ನಾ ಏನು ಹೇಳ್ರಿ ಮಸ್ತ್ ಆಗತ್ತೆ. ನೋಡಿರಿ ಬೆಕ್ಕು ದೇವ್ರ ಮುಂದಿನ ದೀಪದ ಬತ್ತಿ ತಿನ್ನಕ್ಕೆ ಬರ್ತೈತೆ ನೋಡಿರಿ. ಅದು ಬೆಕ್ಕು ಶೈ ಹತ್ತಿ ಬಿಟ್ಟೈತೆ ಅದಕ್ಕೆ. ಮತ್ತು ಹಾಲಿಲ್ಲ, ಮೊಸರಿಲ್ಲ. ಯಾಕಂದ್ರೆ ನಾವು ಹಾಲು ಮೊಸರು ಕಡೆಗೆ ಇಡೋದು ಎಲ್ಲ ಫ್ರಿಜ್ನಾಗೆ ಇಟ್ಟಿರ್ತೀನಿ. ಅದು ಹಾಲು ಮೊಸರು ಸಿಗಂಗಿಲ್ಲ ಅಂತೇಳಿ ದೇವ್ರ ಮುಂದೆ ದೀಪ ಹಚ್ಚಿರ್ತೀವಲ್ಲ, ಅದ್ರದ್ದು ಬತ್ತಿ ತಿನ್ನಕ್ಕೆ ಬರ್ತೈತೆ ಅದು. ಓಕೆ, ಈ ಥರ ಓಕೆ ಸ್ನೇಹಿತರೆ, ಈ ಬಾಕ್ಸ್ನೊಳಗೆ ಹಾಕಿ ತೆಗೆದಿಟ್ಟಿ ನೋಡಿರಿ. ಇದ್ರಾಗ ಸ್ವಲ್ಪ ಐತಿ, ಈಗ ಮಕ್ಕಳು ಊಟ ಮಾಡ್ತಾರೆ, ಅದು ಕಡೆಗೆ ಇಟ್ಟೀನಿ. ಬಿಸಿ ಅನ್ನಕ್ಕೆ ರೊಟ್ಟಿಗೆ ಹಚ್ಕೊಂಡು ಉಣ್ಣಲ್ಲ ತುಪ್ಪ ಜೊತೆ ಇದು ತೆಗೆದು ಇಡ್ತೀನಿ ನೋಡಿರಿ. ಇದು ಒಂದು 15 ದಿನ ಇಟ್ರೂ ಏನು ಆಗಲ್ಲ ರೀ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿ ಹದವಾಗಿ ಹಾಕಿರ್ತೀವಲ್ಲ, ಏನೂ ಆಗಂಗಿಲ್ಲ. ಓಕೆ, ಈ ಥರ ಐತೆ ನೋಡಿರಿ. ಆ ಬಾಕ್ಸ್ ತೆಗೆದಿಡ್ತೀನಿ. ಓಕೆ ಸ್ನೇಹಿತರೆ, ಬರ್ರಿ ಊಟ ಮಾಡೋಣ. ಟೈಮ್ ಬಂದುಬಿಟ್ಟು 10:30 ಆಗೈತಿ. ಅಲ್ಲಿ ನೋಡಿರಿ ಕಾಣ್ತಿರ್ಬೋದು ನಿಮ್ಗೆ. ನೋಡಿರಿ 10:30 ಆಗೈತಿ. ಇವಾಗ ಊಟ ಮಾಡ್ತಾಯಿದ್ದೀವಿ. ದೊಡ್ಡ ಮಗನು ಅವ್ರ ಪಪ್ಪನೂ ಊಟ ಮಾಡಿದರು. ಇವಾಗ ನೋಡಿರಿ ಇವನು ಸಣ್ಣವನು ಮತ್ತು ನಾನು ಊಟ ಮಾಡ್ತಾಯಿದ್ದೀವಿ. ಎಲ್ಲ ಅಷ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ಓಯ್ ಎತ್ತಲ್ಲಿ ಮ್ಯಾಕ್ ಸುಮ್ಮನೆ ಕೊಡ್ತೇನೆ ಮಾತಾಡಲಿ ಸದ್ದ. ಯಾಕಂದ್ರೆ ಅವ್ರ ಪಪ್ಪ ಕ್ಲಾಸ್ ತೊಗೊಂಡ್ರು ಅವನಿಗೆ. ಸ್ವಲ್ಪ ಭಾಳ ಹಠ ಮಾರಿ ಓದೋದಿಲ್ಲ, ಬರೆಯೋದಿಲ್ಲ. ಅವ್ರ ಜೀವನಕ್ಕೆ ನೀವು ಹೆಂಗೆ ಮಾಡ್ತೀರಪ್ಪ ಮುಂದೆ, ಇವಾಗ ನೀವು ಚಂದ ಕರೀಲಿಲ್ಲ ಅಂತೇಳಿ ಸ್ವಲ್ಪ ಅವನಿಗೆ ಗದರ್ಶನಕ್ಕೆ ಬುದ್ಧಿ ಮಾತು ಹೇಳ್ಯಾರ. ಅದಕ್ಕೆ ಸೈಲೆಂಟ್ ಆಗ್ಯಾನವ. ಇಲ್ಲಾಂದ್ರೆ ಗುಂಡೆರಂಗೆ ಮಾತಾಡ್ತಿದ್ದ. ಆಟೋ ಹೋದ್ರ ಅವ. ಏನು ಮಾಡ್ತೀರಿ, ಮಕ್ಕಳು ಹೇಳಿದ ಮಾತು ಕೇಳಿದ್ರೆ ಅವರು ಓದೋದು ಬರೆಯೋದು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಇದನ್ನು ಮಾಡಿದ್ರೆ ಅವ್ರ ಮುಂದಿನ ಜೀವನ ಚಂದ ಇರ್ತೈತಿ. ಇಲ್ಲಾಂದ್ರೆ ಸ್ವಲ್ಪ ಹೈರಾಣ. ಅದಕ್ಕಾಗಿ ಅವ್ರ ಪಪ್ಪ ಇಷ್ಟೊತ್ತನ ಹೇಳಿದ್ರಲ್ಲ, ಸೈಲೆಂಟಾಗೇನ. ಬರ್ರಿ ಇವಾಗ ಊಟ ಮಾಡೋಣ. ಇಷ್ಟೊತ್ತನ ಕುಂದ್ರಿಸಿ ಬರೆಸಿದೆ ಅವನಿಗೆ. ಇಷ್ಟೊತ್ತು ಬರ್ಲಿಕ್ಕೆ ಹಚ್ಚಿದ್ದೆ. ನೋಡಿರಿ ಊಟ ಮಾಡೋಣ ಬರ್ರಿ. ಟೈಮ್ 10:30 ಆಗೈತಿ. ನೋಡಿರಿ ಕೊಟ್ಟಿರುವಂಥ ಖಾರ, ತುಪ್ಪ, ಆಮೇಲೆ ಬ್ಯಾಳೆ, ಸಪ್ಪನ ಬ್ಯಾಳೆ ಮಾಡೀನಿ. ಆಯ್ತು ನೋಡಿರಿ, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ. ಹಾಗೆ ಈ ಖಾರದ ಬಗ್ಗೆ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ.